ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 68ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಮಾಡೆಲ್ಗಳಲ್ಲಿ ಶುಡ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಕೆಲವೊಬ್ಬರಿಗೆ ಏನಾದರೂ ಸಲಹೆ, ಸೂಚನೆ, ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಈ ಶುಡ್ಡನ್ನು ಬಳಸ್ತೀವಿ. ಅಂದರೆ ನೀನು ಹಾಗೆ ಮಾಡಬೇಕು, ನೀನು ಹೋಗಬೇಕು, ನೀನು ಬರಿಬೇಕು, ನೀನು ಬರಬೇಕು, ನೀನು ತಿನ್ನಬೇಕು, ಈ ಥರ ನಾವು ನಮ್ಮ ಸಲಹೆ ಸೂಚನೆಯನ್ನು ಕೊಡ್ತಾ ಇರ್ತೀವಲ್ಲ, ಆ ಸಂದರ್ಭದಲ್ಲಿ ನಾವು ಶುಡ್ಡನ್ನು ಬಳಸ್ತೀವಿ. ಅಂದರೆ ನಾವು ಏನಾದರೂ ಒಂದು ಕೆಲಸವನ್ನು ಮಾಡಬೇಕು, ಮಾಡಿದರೆ ಒಳ್ಳೆಯದು ಅಥವಾ ಮಾಡುವುದು ಸರಿಯಾದ ಕ್ರಮ, ಈ ಥರ ಹೇಳಲಿಕ್ಕೆ ನಾವು ಶುಡ್ಡನ್ನು ಬಳಸಬೇಕು. ಉದಾಹರಣೆಗೆ, ಒಬ್ಬ ಹುಡುಗ ರಾತ್ರಿ ಹೊತ್ತು ತಡವಾಗಿ ಮಲಗ್ತಾನೆ. ಅದು ಅವನಿಗೆ ಅಭ್ಯಾಸವಾಗಿ ಹೋಗಿದೆ. ನಾವು ಈ ಅಭ್ಯಾಸವನ್ನು ಬಿಡಲಿಕ್ಕಾಗಿ ನಾವು ಅವನಿಗೆ ಏನಾದರೂ ಸಲಹೆಯನ್ನು ಕೊಡ್ತೇವೆ. ಏನಂದರೆ, ನೀನು ಬೇಗ ಮಲಗಬೇಕು ಅಂತ ಸಲಹೆಯನ್ನು ಕೊಡ್ತೇವೆ. ಆ ಸಮಯದಲ್ಲಿ ನಾವು ಶುಡ್ಡನ್ನು ಉಪಯೋಗಿಸಬೇಕು. ಯು ಶುಡ್ ಗೋ ಟು ಬೆಡ್ ಅರ್ಲಿಯರ್. ನೀನು ಬೇಗ ಮಲಗಬೇಕು. ಆವಾಗ ನಾವು ಆ ಹುಡುಗನಿಗೆ ನೀನು ಬೇಗ ಮಲಗಿದರೆ ನಿನಗೆ ಒಳ್ಳೆಯದು ಅಂತ ಹೇಳ್ದಾಗೆ ಆಗುತ್ತೆ. ಉದಾಹರಣೆಗಳನ್ನು ನೋಡಿ. ಐ ಶುಡ್ ಕಮ್ ಆನ್ ಟೈಮ್. ನಾನು ಸರಿಯಾದ ಸಮಯಕ್ಕೆ ಬರಬೇಕು. ಯು ಶುಡ್ ಬ್ರಷ್ ಯುವರ್ ಟೀತ್ ಟ್ವೈಸ್ ಎ ಡೇ. ನೀನು ದಿನಕ್ಕೆ 2 ಸಲ ಹಲ್ಲನ್ನು ಉಜ್ಜಬೇಕು. ಐ ಥಿಂಕ್ ಯು ಶುಡ್ ಗೋ ನೌ. ನೀನಿವಾಗ ಹೋಗಬೇಕಂತ ನಾನು ಅಂದ್ಕೊಳ್ತೇನೆ. ದೇ ಶುಡ್ ರೈಟ್ ಎ ಲೆಟರ್. ಅವರೊಂದು ಕಾಗದವನ್ನು ಬರೆಯಬೇಕು. ಇಟ್ ಈಸ್ ಗುಡ್ ಫಿಲ್ಮ್. ಯು ಶುಡ್ ಗೋ ಆ್ಯಂಡ್ ಸಿ ಇಟ್. ಇದು ಒಂದು ಒಳ್ಳೆಯ ಚಲನಚಿತ್ರ, ನೀನು ಹೋಗಿ ಅದನ್ನು ನೋಡಬೇಕು. ಯು ಶುಡ್ ವರ್ಕ್ ಹಾರ್ಡ್ ಟು ಗೆಟ್ ಫಸ್ಟ್ ಕ್ಲಾಸ್. ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಲು ನೀನು ಕಠಿಣ ಶ್ರಮ ಪಡಬೇಕು. ರವಿ ಶುಡ್ ಸ್ಟಾಪ್ ವಾಚಿಂಗ್ ಟಿ ವಿ. ರವಿ ಟಿ ವಿ ನೋಡೋದನ್ನು ನಿಲ್ಲಿಸಬೇಕು. ಹೀಗೆ ಹೇಳುವಾಗ ನಾವು ಶುಡ್ಡನ್ನು ಬಳಸ್ತೀವಿ. ಅದರದ್ದೇ ನೆಗೆಟಿವ್ ಶುಡ್ ನಾಟ್. ಅಂದರೆ ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ, ಹಾಗೆ ಮಾಡಬಾರ್ದು, ಈ ಥರ ಹೇಳುವಾಗ ನಾವು ಶುಡ್ ನಾಟನ್ನು ಬಳಸ್ತೀವಿ. ಯು ಶುಡ್ ನಾಟ್ ಗೋ ದೇರ್. ನೀನು ಅಲ್ಲಿಗೆ ಹೋಗಬಾರ್ದು. ಯು ಶುಡ್ ಗೋ ದೇರ್ ಅಂದರೆ ನೀನು ಅಲ್ಲಿಗೆ ಹೋಗಬೇಕು. ಯು ಶುಡ್ ನಾಟ್ ಗೋ ದೇರ್ ಅಂದರೆ ನೀನು ಅಲ್ಲಿಗೆ ಹೋಗಬಾರ್ದು. ಯು ಶುಡ್ ನಾಟ್ ಸ್ಟಾಪ್ ರನ್ನಿಂಗ್. ನೀನು ಓಡೋದನ್ನು ನಿಲ್ಲಿಸಬಾರ್ದು. ದೇ ಶುಡ್ ನಾಟ್ ಗೋ ಟು ಬೆಡ್ ಸೋ ಲೇಟ್. ಅವರು ತಡವಾಗಿ ಮಲಗಬಾರ್ದು. ಶಿ ಶುಡ್ ನಾಟ್ ಬೈ ದ್ಯಾಟ್ ಡ್ರೆಸ್. ಅವಳು ಆ ಬಟ್ಟೆಯನ್ನು ಖರೀದಿಸಬಾರ್ದು. ಯು ಶುಡ್ ನಾಟ್ ಸ್ಪೀಕ್ ಟು ಯುವರ್ ಫಾದರ್ ಲೈಕ್ ದ್ಯಾಟ್. ನೀನು ನಿನ್ನ ತಂದೆ ಜೊತೆ ಹೀಗೆ ಮಾತಾಡಬಾರ್ದು. ಅಂದರೆ ನೀನು ರ್ಯಾಶಾಗಿ ಮಾತಾಡ್ತಿದ್ದೀಯಾ, ನಿನ್ನ ತಂದೆ ಜೊತೆ ಹೀಗೆ ಮಾತಾಡಬಾರ್ದು. ಹಿ ಶುಡ್ ನಾಟ್ ಸ್ಪೆಂಡ್ ಮನಿ ಲ್ಯಾವಿಶ್ಲಿ. ಅವನು ಅದ್ದೂರಿಯಾಗಿ ದುಡ್ಡನ್ನು ಖರ್ಚು ಮಾಡಬಾರ್ದು. ಅಂದರೆ ಅವನು ತುಂಬ ದುಡ್ಡನ್ನು ಖರ್ಚು ಮಾಡ್ತಾನೆ. ಆ ಸಂದರ್ಭದಲ್ಲಿ ನಾವು ಅವನಿಗೆ ಆ ಥರ ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾವು ಅದನ್ನು ಹೇಳ್ತೀವಿ. ಹಿ ಶುಡ್ ನಾಟ್ ಸ್ಪೆಂಡ್ ಮನಿ ಲ್ಯಾವಿಶ್ಲಿ. ಅವನು ಅದ್ದೂರಿಯಾಗಿ ದುಡ್ಡನ್ನು ಖರ್ಚು ಮಾಡಬಾರ್ದು. ಐ ಶುಡ್ ನಾಟ್ ಈಟ್ ಸ್ವೀಟ್ ಸೋ ಮಚ್. ನಾನು ಇಷ್ಟು ಸಿಹಿಯನ್ನು ತಿನ್ನಬಾರ್ದು. ಅಂದರೆ ನನಗೆ ತುಂಬ ಸಿಹಿ ಅಂದರೆ ತುಂಬ ಇಷ್ಟ, ನಾನು ತುಂಬ ಸಿಹಿಯನ್ನು ತಿಂತಾ ಇದ್ದೀನಿ, ಆದರೂ ನಾನು ಇದನ್ನು ತಿನ್ನಬಾರ್ದು ಅಂತ ನನಗೆ ನಾನೇ ಹೇಳ್ಕೊಳ್ಳಿಕ್ಕೆ, ನಾನು ಇಷ್ಟು ಸಿಹಿಯನ್ನು ತಿನ್ನಬಾರ್ದು ಅಂತ ಹೇಳಲಿಕ್ಕೆ ಐ ಶುಡ್ ನಾಟ್ ಈಟ್ ಸ್ವೀಟ್ ಸೋ ಮಚ್. ಯು ಶುಡ್ ನಾಟ್ ಸ್ಕೋಲ್ಡ್ ಹರ್ ಫಾರ್ ದಿಸ್. ಕೋಲ್ಡ್ ಅಂದರೆ ಬೈಯೋದು. ನೀನು ಇದಕ್ಕಾಗಿ ಅವಳನ್ನು ಬೈಬಾರ್ದು. ಅಂದರೆ ಅವಳು ತಪ್ಪು ಮಾಡಿದ್ದಾಳೆ, ಆದರೂ ಕೂಡ ನೀನು ಅವಳನ್ನು ಬೈಬಾರ್ದು. ಈ ಥರ ಹೇಳಲಿಕ್ಕೆ ಶುಡ್ಡನ್ನು ಬಳಸ್ತಾರೆ. ಪ್ರಶ್ನೆ ಕೇಳಲಿಕ್ಕೆ ಶುಡ್ಡನ್ನು ವಾಕ್ಯದ ಮೊದಲು ಬರೆಯಬೇಕು. ಶುಡ್ ಐ ಗೋ ವಿತ್ ಹಿಮ್. ಅಂದರೆ ನಾನು ಅವನೊಂದಿಗೆ ಹೋಗಬೇಕಾ? ಹೋಗಬೇಕಂತಾದರೆ ಎಸ್ ಯು ಶುಡ್ ಗೋ ವಿತ್ ಹಿಮ್. ಹೌದು, ನೀನು ಅವನೊಂದಿಗೆ ಹೋಗಬೇಕು. ಹೋಗಬಾರ್ದಂತಾದರೆ ನೋ ಯು ಶುಡ್ ನಾಟ್ ಗೋ ವಿತ್ ಹಿಮ್. ಬೇಡ, ನೀವು ಅವನೊಟ್ಟಿಗೆ ಹೋಗಬೇಡ. ಬೇಡ, ನೀವು ಅವನೊಟ್ಟಿಗೆ ಹೋಗಬೇಡ. ಶುಡ್ ವಿ ಕಾಲ್ ದ ಪೊಲೀಸ್. ನಾವು ಪೊಲೀಸರಿಗೆ ಕರೆ ಮಾಡಬೇಕಾ? ಕರೆ ಮಾಡಬೇಕಂತಾದರೆ ಎಸ್ ಯು ಶುಡ್ ಕಾಲ್ ದ ಪೊಲೀಸ್. ನೀನು ಪೊಲೀಸರಿಗೆ ಕರೆ ಮಾಡಬೇಕು. ಕರೆ ಮಾಡೋದು ಬೇಡ ಅಂತಾದರೆ ನೋ ಯು ಶುಡ್ ನಾಟ್ ಕಾಲ್ ಪೊಲೀಸ್. ನೀನು ಪೊಲೀಸರಿಗೆ ಕರೆ ಮಾಡಬಾರ್ದು. ಶುಡ್ ಐ ಡೂ ದ್ಯಾಟ್. ನಾನು ಅದನ್ನು ಮಾಡಬೇಕಾ? ಎಸ್ ಯು ಶುಡ್ ಡೂ ದ್ಯಾಟ್. ಹೌದು, ನೀನು ಅದನ್ನು ಮಾಡಬೇಕು. ನೋ ಯು ಶುಡ್ ನಾಟ್ ಡೂ ದ್ಯಾಟ್. ಬೇಡ, ನೀನು ಅದನ್ನು ಮಾಡಬಾರ್ದು. ಐ ಶುಡ್ ಟೇಕ್. ನಾನು ತೆಗೆದುಕೊಳ್ಬೇಕು. ಐ ಶುಡ್ ನಾಟ್ ಟೇಕ್. ನಾನು ತೆಗೆದುಕೊಳ್ಬಾರ್ದು. ಶುಡ್ ಐ ಟೇಕ್. ನಾನು ತೆಗೆದುಕೊಳ್ಬೇಕಾ? ಶುಡಂಟ್ ಐ ಟೇಕ್. ನಾನು ತೆಗೆದುಕೊಳ್ಬಾರ್ದಾ? ವಿ ಶುಡ್ ಲರ್ನ್. ನಾವು ಕಲಿಬೇಕು. ವಿ ಶುಡ್ ನಾಟ್ ಲರ್ನ್. ನಾವು ಕಲಿಬಾರ್ದು. ಶುಡ್ ವಿ ಲರ್ನ್. ನಾವು ಕಲಿಬೇಕಾ? ಶುಡಂಟ್ ವಿ ಲರ್ನ್. ನಾವು ಕಲಿಬಾರ್ದಾ? ಯು ಶುಡ್ ಮೀಟ್. ನೀನು ಭೇಟಿ ಆಗಬೇಕು. ಯು ಶುಡ್ ನಾಟ್ ಮೀಟ್. ನೀನು ಭೇಟಿ ಆಗಬಾರ್ದು. ಶುಡ್ ಯು ಮೀಟ್. ನೀನು ಭೇಟಿ ಆಗಬೇಕಾ? ಶುಡಂಟ್ ಯು ಮೀಟ್. ನೀನು ಭೇಟಿ ಆಗಬಾರ್ದಾ?
ಯು ಶುಡ್ ಸರ್ಚ್, ನೀನು ಹುಡುಕಬೇಕು. ಯು ಶುಡ್ ನಾಟ್ ಸರ್ಚ್, ನೀನು ಹುಡುಕಬಾರ್ದು. ಯು ಶುಡ್ ಕಮ್, ನೀನು ಬರಬೇಕು. ಯು ಶುಡ್ ನಾಟ್ ಕಮ್, ನೀನು ಬರಬಾರ್ದು. ಹೀ ಶುಡ್ ಗಿವ್, ಅವನು ಕೊಡಬೇಕು. ಹೀ ಶುಡ್ ನಾಟ್ ಗಿವ್, ಅವನು ಕೊಡಬಾರ್ದು, ಕೊಡಕೂಡದು. ಶಿ ಶುಡ್ ರಿಯಲೈಸ್, ಅವಳು ಸ್ಪಷ್ಟವಾಗಿ ಗ್ರಹಿಸಬೇಕು. ಶಿ ಶುಡ್ ನಾಟ್ ರಿಯಲೈಸ್, ಅವಳು ಸ್ಪಷ್ಟವಾಗಿ ಗ್ರಹಿಸಬಾರ್ದು. ಇಟ್ ಶುಡ್ ವಾಕ್, ಇದು ನಡೆಯಬೇಕು, ಅದು ನಡೆಯಬೇಕು. ಇಟ್ ಶುಡಂಟ್ ವಾಕ್, ಅದು ನಡೆಯಬಾರದು ಅಥವಾ ನಡೆಯಕೂಡದು. ಕೆಲವೊಂದು ಸತಿ ನಾವು ಹೀಗೆ ಮಾಡೋದು ಒಳ್ಳೆಯದು ಈ ಥರ ಎಲ್ಲ ಅಂದ್ಕೊಳ್ತೀವಿ. ಆ ಸಮಯದಲ್ಲಿ ಐ ಥಿಂಕ್ ಮತ್ತು ಶುಡ್ಡನ್ನು ಬಳಸಿ ವಾಕ್ಯವನ್ನು ರಚನೆ ಮಾಡ್ತಾರೆ. ಅಂದರೆ ಹೀಗೆ ಮಾಡೋದು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ, ಅವನು ಈ ಸರ್ತಿ ಪಾಸ್ ಆಗ್ತಾನೆ ಅಂತ ನಾನು ಅಂದ್ಕೊಳ್ತಾ ಇಲ್ಲ. ಈ ವಿಧವಾಗಿ ಹೇಳಲು ಥಿಂಕ್ನೊಂದಿಗೆ ಶುಡ್ಡನ್ನು ಸೇರಿಸಿ ಉಪಯೋಗಿಸ್ತಾರೆ. ಐ ಥಿಂಕ್ ರವಿ ಶುಡ್ ಬೈ ಸಮ್ ನ್ಯೂ ಕ್ಲಾತ್. ರವಿ ಹೊಸ ಬಟ್ಟೆನೂ ಖರೀದಿಸಬೇಕೆಂದು ನಾನು ಅಂದ್ಕೊಳ್ತೀನಿ. ಅಂದರೆ ಅವನ ಬಟ್ಟೆ ಹಳೇದಾಗಿದೆ, ಆ ಕಾರಣದಿಂದ ಅವನು ಹೊಸ ಬಟ್ಟೆ ಖರೀದಿ ಮಾಡಬೇಕಂತ ನಾನು ಅಂದ್ಕೊಳ್ತೇನೆ. ಐ ಥಿಂಕ್ ರವಿ ಶುಡ್ ಬೈ ಸಮ್ ನ್ಯೂ ಕ್ಲೋತ್ಸ್. ಆಮೇಲೆ ಎರಡನೇ ಉದಾಹರಣೆ, ಇಟ್ ಈಸ್ ಲೇಟ್, ಐ ಥಿಂಕ್ ಐ ಶುಡ್ ಗೋ ಹೋಮ್ ನೌ. ತಡವಾಗಿದೆ, ನಾನು ಮನೆಗೆ ಹೋಗ್ಬೇಕಂತ ಅಂದ್ಕೊಳ್ತೀನಿ. ಅಂದರೆ ಆಲ್ರೆಡಿ ತಡವಾಗಿದೆ, ಆ ಕಾರಣದಿಂದ ನಾನು ಮನೆಗೆ ಹೋಗ್ಬೇಕಂತ ಅಂದ್ಕೊಳ್ತೇನೆ. ಮೂರನೇ ಉದಾಹರಣೆ, ಐ ಥಿಂಕ್ ವಿ ಶುಡ್ ಕ್ವಿಟ್ ದಿಸ್ ಆಫೀಸ್ ಇಮಿಡಿಯೇಟ್ಲಿ ಫಾರ್ ಬೆಟರ್ ಫ್ಯೂಚರ್. ಒಳ್ಳೆಯ ಭವಿಷ್ಯಕ್ಕಾಗಿ ನಾವು ತಕ್ಷಣ ಈ ಆಫೀಸನ್ನು ಬಿಟ್ಟು ಹೊರಡೋದು ಒಳ್ಳೆಯದಂತ ನಾನು ಅಂದ್ಕೊಳ್ತೇನೆ. ಅಂದರೆ ಕೆಲಸ ಬಿಟ್ಟುಬಿಡೋದು ಒಳ್ಳೆಯದು, ಈ ಆಫೀಸನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು. ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ನಾನು ಈ ಆಫೀಸನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು. ಅದೇ ಥರ ಮತ್ತೊಂದು ಉದಾಹರಣೆ, ಐ ಥಿಂಕ್ ವಿ ಶುಡ್ ಬೈ ಎ ನ್ಯೂ ಬೈಕ್. ನಾವು ಹೊಸ ಬೈಕನ್ನು ಕೊಂಡ್ಕೊಳ್ಬೇಕಂತ ನಾನು ಅಂದ್ಕೊಳ್ತೀನಿ. ಅಂದರೆ ನಮ್ಮ ಬೈಕ್ ಹಳೇದಾಗಿದೆ, ಆ ಕಾರಣದಿಂದ ನಾವು ಹೊಸ ಬೈಕನ್ನು ಕೊಂಡ್ಕೊಳ್ಬೇಕಂತ ನಾನು ಅಂದ್ಕೊಳ್ತೇನೆ. ಅದೇ ಥರ ಇದರ ನೆಗೆಟಿವ್ ಆಗಿ ನಾವು ವಾಕ್ಯಗಳನ್ನು ಮಾಡಲಿಕ್ಕೆ ಐ ಡೋಂಟ್ ಥಿಂಕ್ ಒಟ್ಟಿಗೆ ಶುಡ್ಡನ್ನು ಬಳಸ್ತೀವಿ. ಉದಾಹರಣೆ ನೋಡಿ, ಐ ಡೋಂಟ್ ಥಿಂಕ್ ಯು ಶುಡ್ ಕ್ವಿಟ್ ದ ಜಾಬ್. ನೀವು ಈಗ ಕೆಲಸ ಬಿಡೋದು ಒಳ್ಳೆಯದೆಂದು ನಾನು ಅಂದ್ಕೊಳ್ತಾ ಇಲ್ಲ. ಅಂದರೆ ನನ್ನ ಅಭಿಪ್ರಾಯದಲ್ಲಿ ನೀವು ಈಗ ಕೆಲಸ ಬಿಡಬಾರ್ದು. ಮತ್ತೊಂದು ಉದಾಹರಣೆ, ಐ ಡೋಂಟ್ ಥಿಂಕ್ ಯು ಶುಡ್ ವರ್ಕ್ ಸೋ ಹಾರ್ಡ್. ನೀವು ಇಷ್ಟು ಕಠಿಣ ಶ್ರಮ ಪಡೋದು ಒಳ್ಳೆಯದೆಂದು ನಾನು ಅಂದ್ಕೊಳ್ತಿಲ್ಲ. ಅಂದರೆ ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಾ, ಈ ಥರ ಹೇಳುವಾಗ ಇದನ್ನು ಬಳಸ್ತೀವಿ. ಐ ಡೋಂಟ್ ಥಿಂಕ್ ರವಿ ಶುಡ್ ಗೋ ಟು ದ ಬೆಡ್ ಸೋ ಅರ್ಲಿ. ರವಿ ಇಷ್ಟು ಬೇಗ ಮಲಗೋದು ಒಳ್ಳೆಯದೆಂದು ನಾನು ಅಂದ್ಕೊಳ್ತಿಲ್ಲ. ಅವನು ಇಷ್ಟು ಬೇಗ ಮಲಗಬಾರ್ದು ಅಂತ ನನ್ನ ಅಭಿಪ್ರಾಯ. ವಿ ಡೋಂಟ್ ಥಿಂಕ್ ರವಿ ಶುಡ್ ಮ್ಯಾರಿ ಎ ಗರ್ಲ್ ಲೈಕ್ ದಿಸ್. ರವಿ ಇಂಥ ಹೆಣ್ಣನ್ನು ಮದುವೆ ಆಗೋದು ಒಳ್ಳೆಯದೆಂದು ನಾವು ಅಂದ್ಕೊಳ್ತಾ ಇಲ್ಲ. ಅಂದರೆ ಅವಳಿಗೆ ಸ್ವಲ್ಪ ಸಿಡುಕೆಲ್ಲ ಜಾಸ್ತಿ ಇರ್ಬೋದು, ಆ ಕಾರಣದಿಂದ ಆ ಹುಡುಗಿ ನಮ್ಗೆ ಇಷ್ಟ ಆಗ್ತಾಯಿಲ್ಲ. ಆ ಕಾರಣದಿಂದ ನಾವು ಹೇಳ್ತಾ ಇದ್ದೀವಿ ಏನಂತ, ರವಿ ಈ ಹೆಣ್ಣನ್ನು ಮದುವೆ ಆಗೋದು ಒಳ್ಳೆಯದಂತ ನನಗೆ ಅನ್ನಿಸ್ತಾ ಇಲ್ಲ. ಆವಾಗ ನಾವು ಐ ಡೋಂಟ್ ಥಿಂಕನ್ನು ಯೂಸ್ ಮಾಡ್ತೀವಿ. ವಿ ಡೋಂಟ್ ಥಿಂಕ್, ಐ ಡೋಂಟ್ ಥಿಂಕ್ ಈ ಥರ ಯೂಸ್ ಮಾಡ್ತೀವಿ. ಆಮೇಲೆ ಅದನ್ನೇ ಪ್ರಶ್ನೆ ಕೇಳುವಾಗ ಡು ಯು ಥಿಂಕ್ ಪ್ಲಸ್ ಶುಡ್ಡನ್ನು ಬಳಸ್ತೀವಿ. ಡು ಯು ಥಿಂಕ್ ಐ ಶುಡ್ ಬೈ ದಿಸ್ ಹ್ಯಾಟ್. ನಾನು ಈ ಟೊಪ್ಪಿಯನ್ನು ಖರೀದಿಸಬೇಕೆಂದು ನೀನು ಅಂದ್ಕೊಳ್ತೀಯಾ. ಅಂದರೆ ನಾನು ಇದನ್ನು ಖರೀದಿಸೋದು ಒಳ್ಳೆಯದಾ, ಅಂದರೆ ನಾನು ಇದನ್ನು ಪರ್ಚೇಸ್ ಮಾಡಬೇಕಾ ಬೇಡವಾ. ಅಂದರೆ ಅವನು ನನ್ನ ಫ್ರೆಂಡ್ ಹತ್ರ ನಾನು ಕೇಳ್ತಾ ಇರೋದು, ಡು ಯು ಥಿಂಕ್ ಐ ಶುಡ್ ಬೈ ದಿಸ್ ಹ್ಯಾಟ್. ನಾನು ಈ ಟೊಪ್ಪಿಯನ್ನು ಖರೀದಿಸಬೇಕೆಂದು ನೀನು ಅಂದ್ಕೊಳ್ತೀಯಾ. ಆಮೇಲೆ ಎರಡನೇ ಉದಾಹರಣೆ, ವೈ ಡು ಯು ಥಿಂಕ್ ಶಿ ಶುಡ್ ರಿಸೈನ್ ದ ಜಾಬ್ ರೈಟ್ ನೌ. ಆಕೆ ಈಗಲೇ ಈ ಉದ್ಯೋಗಕ್ಕೆ ರಾಜೀನಾಮೆ ಕೊಡಬೇಕಂತ ನೀನು ಯಾಕೆ ಅಂದ್ಕೊಳ್ತೀ. ಮೂರನೇ ಉದಾಹರಣೆ, ವಾಟ್ ಟೈಮ್ ಡು ಯು ಥಿಂಕ್ ವಿ ಶುಡ್ ಗೋ ಹೋಮ್. ನಾವು ಯಾವಾಗ ಮನೆಗೆ ಹೋಗಬೇಕೆಂದು ನೀನು ಅಂದ್ಕೊಳ್ವೆ. ಈ ಥರ ಪ್ರಶ್ನಾವಾಕ್ಯಗಳನ್ನು ತಯಾರಿಸಬೇಕು. ಇನ್ನೊಂದು ಇಂಪಾರ್ಟೆಂಟ್ ಇದೆ, ಶುಡ್ ಬದಲಾಗಿ ಆಟ್ ಟು ಯೂಸ್ ಮಾಡಿದರೂ ಕೂಡ ಅದೇ ಅರ್ಥ ಬರುತ್ತೆ. ಶುಡ್ ಅಂದರೂ ಒಂದೇ, ಆಟ್ ಟು ಅಂದರೂ ಒಂದೇ. ಐ ಶುಡ್ ಗೋ ನೌ, ನಾನೀಗ ಹೋಗಬೇಕು ಅಂದರೆ ನಾನು ಹೋಗೋದು ಒಳ್ಳೆಯದು. ಐ ಆಟ್ ಟು ಗೋ ನೌ, ಇದು ಕೂಡ ಸೇಮ್ ಅರ್ಥ ಬರುತ್ತೆ. ನಾನು ಈಗ ಹೋಗಬೇಕು ಅಥವಾ ನಾನು ಹೋಗೋದು ಒಳ್ಳೆಯದು. ಯು ಶುಡ್ ನಾಟ್ ಗೋ ದೇರ್ ನೌ. ಶಿ ಶುಡ್ ನಾಟ್ ಗೋ ದೇರ್ ನೌ. ಈಗ ಅವಳು ಅಲ್ಲಿಗೆ ಹೋಗಕೂಡದು ಅಂದರೆ ಹೋಗಬಾರ್ದು. ಅದೇ ಥರ ಆಟ್ ಅನ್ನು ಬಳಸಿ ಆ ಪದವನ್ನು ಕೂಡ ಅದೇ ಥರ ರೆಡಿ ಮಾಡ್ಬೋದು. ಶಿ ಆಟ್ ನಾಟ್ ಗೋ ದೇರ್ ನೌ. ಈಗ ಅವಳು ಅಲ್ಲಿಗೆ ಹೋಗಕೂಡದು. ಇಲ್ಲಿ ನೋಡಿ, ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಮಸ್ಟನ್ನು ಹೇಳ್ಕೊಡ್ತೀನಿ. ಆದರೂ ಮಸ್ಟ್ ಬಗ್ಗೆ ಇಲ್ಲಿ ಸ್ವಲ್ಪ ಹೇಳ್ತೇನೆ. ಏನಂತೇಳಿದರೆ,
ಐ ಶುಡ್ ಗೋ, ನಾನು ಹೋಗಬೇಕು. ಅಂದರೆ ಅದು ನನ್ನ ಅಭಿಪ್ರಾಯ, ನನಗೆ ಹೋಗಬೇಕು, ನನ್ನ ಸಜೆಷನ್, ನನಗೆ ಹೋಗಬೇಕಂತ ಅನಿಸ್ತಾ ಇದೆ, ಹೋಗಬೇಕು. ಆದರೆ ಇಲ್ಲಿ ಶುಡ್ ಬದಲಾಗಿ ಮಸ್ಟನ್ನು ಬಳಸಿದರೆ, ಯಾವುದೇ ವಾಕ್ಯದಲ್ಲಿ ಶುಡ್ ಬದಲಾಗಿ ಮಸ್ಟನ್ನು ಬಳಸಿದರೆ ಅಲ್ಲಿ ಕಂಪಲ್ಸರಿಯಾಗಿ ಆ ಕೆಲಸ ಮಾಡಲೇಬೇಕನ್ನೋ ಅರ್ಥ ಬರುತ್ತೆ. ಐ ಶುಡ್ ಗೋ, ನಾನು ಹೋಗಬೇಕು. ಐ ಮಸ್ಟ್ ಗೋ ಅಂದರೆ ನಾನು ಹೋಗಲೇಬೇಕು, ಯಾವುದೇ ಕಾರಣಕ್ಕೂ ನಾನು ಹೋಗಲೇಬೇಕು. ಇಟ್ ಈಸ್ ಗುಡ್ ಫಿಲ್ಮ್, ಯು ಶುಡ್ ಗೋ ಆ್ಯಂಡ್ ಸಿ ಇಟ್. ಇದು ಒಳ್ಳೆಯ ಚಲನಚಿತ್ರ, ನೀನು ಹೋಗಿ ನೋಡಬೇಕು. ಅಂದರೆ ಇಲ್ಲಿ ಶುಡ್ಡನ್ನು ಬಳಸಿದ್ದೇವೆ, ನೀನು ಹೋಗಬೇಕು ಅನ್ನೋ ಅರ್ಥ. ಆದರೆ ಇಲ್ಲಿ ಮಸ್ಟನ್ನು ಬಳಸಿದರೆ, ಇಲ್ಲಿ ನೋಡಿ, ಇಟ್ ಈಸ್ ಎ ಫ್ಯಾಂಟಾಸ್ಟಿಕ್ ಫಿಲ್ಮ್, ಯು ಮಸ್ಟ್ ಗೋ ಆ್ಯಂಡ್ ಸಿ ಇಟ್. ಇದು ಅದ್ಭುತ ಚಲನಚಿತ್ರ, ನೀನು ಹೋಗಿ ಅದನ್ನು ನೋಡಲೇಬೇಕು. ಹೀಗೆ ಶುಡ್ ಮತ್ತು ಮಸ್ಟನ್ನು ಬಳಸಿದಾಗ ಶುಡ್ಕ್ಕಿಂತ ಮಸ್ಟು ಕಂಪಲ್ಸರಿಯಾಗಿ ಆ ಕೆಲಸ ಮಾಡಲೇಬೇಕನ್ನೋ ಅರ್ಥ ಕೊಡುತ್ತೆ. ನಾನು ಮುಂದಿನ ಕ್ಲಾಸಲ್ಲಿ ಮಸ್ಟನ್ನು ಹೇಳ್ಕೊಡ್ತೀನಿ.